ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಈ ಒಂದು ಅಸೈನ್ಮೆಂಟ್ ಕಾಪಿಗಳನ್ನು ಕಳಿಸಿಕೊಟ್ಟಂಥ ಶಿವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಅಂತ ನಿಮಗೆ ಮೇಲ್ಗಡೆ ಕಾಣುತ್ತಿರುವಂಥದ್ದು ಅದು ನಾನಲ್ಲ, ಇದು ನನ್ನ ಕ್ರಿಯೇಟಿವಿಟಿನೇ ಅಲ್ಲ. ನಮ್ಮ ಶಿವು ಅವರು ಅಂದರೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಅವರು, ದ್ವಿತೀಯ ಪಿ ಯು ಸಿ ಓದುತ್ತಿರುವ ಮಗು ನಮಗೋಸ್ಕರ ಇಷ್ಟನ್ನೆಲ್ಲ ಮಾಡಿ ಕಳಿಸಿದೆ. ಧನ್ಯವಾದಗಳು ಕಣಪ್ಪ. ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯದ ಅಸೈನ್ಮೆಂಟಿಗೆ ನಿಗದಿಪಡಿಸಿದ ಪ್ರಶ್ನೆಗಳನ್ನು ಇಲ್ಲಿ ಕಳಿಸಲಾಗಿದೆ. ತಾವುಗಳು ನೋಡ್ಬೋದು, ಅಸೈನ್ಮೆಂಟ್ ಮತ್ತು ಬರವಣಿಗೆಗೆ ಒಟ್ಟು ಅಂಕಗಳು ನಿಗದಿಪಡಿಸಲಾಗಿದೆ. 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ ಟೋಟಲ್ ಅಸೈನ್ಮೆಂಟಿಗೆ ಹಾಗೂ ನಿಮ್ಮ ಪ್ರಾಜೆಕ್ಟ್ ವರ್ಕ್ಗಳಿಗೆ 10 ಅಂಕಗಳನ್ನು ನೀಡಲಾಗುತ್ತೆ. ಪದ್ಯ ಭಾಗದಿಂದ ಕನ್ನಡ ವಿಷಯ ಯಾವುದು? ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯ ಪದ್ಯ ಭಾಗದಿಂದ ಯಾವೆಲ್ಲ ಅಸೈನ್ಮೆಂಟ್ಗಳನ್ನು ನೀಡಿದ್ದಾರೆ? ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ಚಿತ್ರಿತವಾಗಿರುವ ರಾವಣನ ವ್ಯಕ್ತಿತ್ವವನ್ನು ನಿಮಗೆ ಕೊಟ್ಟಿರುವ ಕದಡಿದ ಸಲೀಲಂ ತಿಳಿವಂದದೆ ಪದ್ಯದ ಹಿನ್ನೆಲೆಯಲ್ಲಿ ಚಿತ್ರೀಕರಿಸಿ ಅಂತ ಇದೆ. ಚಿತ್ರಿಸಿರಿ, ಆಯಿತಾ? ಹೀಗೆ ಬಸವಣ್ಣ ಹಾಗೂ ಉರಿ ಲಿಂಗಪೆದ್ದಿಯವರ ವಚನಗಳಲ್ಲಿ ಕಂಡುಬರುವ ಜೀವನ ಮೌಲ್ಯಗಳನ್ನು ವಿವರಿಸಿರಿ ಅಂತ ಇದೆ 2ನೆಯ ಅಸೈನ್ಮೆಂಟು. 3ನೆಯ ಅಸೈನ್ಮೆಂಟು ಭೀಮನ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸಿದಲ್ಲಿ ದ್ರೌಪದಿಯ ಬುದ್ಧಿವಂತಿಕೆಯ ಕುಮಾರವ್ಯಾಸನ ಇನ್ನೂ ಮುಟ್ಟಿದೆ ಹೌದಲ್ವಾ ಹುಟ್ಟಿದೆ ಇರಲಿ ಯಾವುದು ನಾರಿ ಏನನ್ನು ಈ ಪದ್ಯದಲ್ಲಿ ಹೇಗೆ ಚಿತ್ರೀಕರಿಸಲಾಗಿದೆ ವಿವರಿಸಿರಿ ಅನ್ನುವಂಥದ್ದು ಒಂದು ಅಸೈನ್ಮೆಂಟ್ ಆಗಿದೆ. ಇದೇ ರೀತಿಯಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪಾಠದ ಮೇಲೆ ಪದ್ಯ ಭಾಗದ ಮೇಲೆ ಪ್ರತಿಯೊಂದು ಅಸೈನ್ಮೆಂಟ್ಗಳನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ನಿಮಗೆ ಡೌಟ್ ಇದೆ ಬಹಳ ಜನ ಈಗಾಗಲೇ ಸ್ಕಿಪ್ ಮಾಡಿರ್ತೀರ. ಏನು ಟೆನ್ಷನ್ ಇಲ್ಲ ಸರ್, ನಾನು ಹೇಳಿದ್ನಲ್ವ ಈ ಒಂದು ವಿಡಿಯೋ ಇರುವಂಥದ್ದು ಯಾರು ಈಗರಾಗಿ ಕೂತ್ಕೊಂಡಿದ್ದಾರೋ, ಯಾರು ಕಲಿಬೇಕು ಅಂತ ಇದ್ದಾರೋ, ಯಾರಿಗೆ ಇನ್ಫಾರ್ಮೇಷನ್ ಬೇಕು ಅಂತ ಇದೆಯೋ, ಯಾರಿಗೆ ಪರ್ಫೆಕ್ಟಾಗಿ ಏನೆಲ್ಲ ನಮ್ಮ ಪಿ ಯು ಬೋರ್ಡಿಂದ ಬರ್ತಾ ಇದೆ ಅಂತ ಇನ್ಫಾರ್ಮೇಷನ್ ಬೇಕೋ ಅವರಿಗಾಗಿಯೇ. ಅಂದರೆ ಡೈಲಿ ತಾವುಗಳು ಅಪ್ಡೇಟ್ ಆಗಿಬಿಟ್ರೆ ಯಾವುದೇ ರೀತಿಯಾದಂಥ ಟೆನ್ಷನ್ಗಳೇ ಇರುವುದಿಲ್ಲ. ಈಗ ಪದ್ಯ ಭಾಗದಿಂದ ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಈಗ ಗದ್ಯ ಭಾಗದಿಂದ ಯಾವೆಲ್ಲ ಅಸೈನ್ಮೆಂಟ್ ಕನ್ನಡ ವಿಷಯದ ಬಗ್ಗೆ ಕೊಡಲಾಗಿದೆ ಈ ವರ್ಷಕ್ಕೆ. ಮಾನವನ ಕೇಂದ್ರಿತ ಅಭಿವೃದ್ಧಿಯು ಅರಣ್ಯ ಹಾಗೂ ವನ್ಯಜೀವಿಗಳ ವಿನಾಶಕ್ಕೆ ಕಾರಣವಾಗುತ್ತಿದೆ. ಈ ಮಾತನ್ನು ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಪಠ್ಯದ ಹಿನ್ನೆಲೆಯಲ್ಲಿ ಚಿತ್ರಿಸಿರಿ ಅಂತ ಇದೆ, ಚರ್ಚಿಸಿರಿ ಅಂತ ಇದೆ. ಅಂದರೆ ನಿಮ್ಮ ಪಾಠಗಳ ಮೇಲೆ ಈ ಎಲ್ಲ ಅಸೈನ್ಮೆಂಟ್ಗಳನ್ನು ಈ ಒಂದೇ ಅಲ್ಲ ಸರ್, ಪ್ರತಿಯೊಂದು ಲ್ಯಾಂಗ್ವೇಜ್ ಆಗಿರ್ಬೋದು, ಆಯಿತಾ, ಬೇರೆಯ ಕೋರ್ ಸಬ್ಜೆಕ್ಟ್ಗಳು ಆಗಿರ್ಬೋದು, ಅದರಲ್ಲೂ ಕೂಡ ಚಾಪ್ಟರ್ ವೈಸು ಅಸೈನ್ಮೆಂಟ್ಗಳನ್ನು ಏನಕ್ಕೆ ಅಂತ ಹೇಳಿದರೆ ಮಗು ತಾರ್ಕಿಕವಾಗಿ ಬೆಳೀಲಿ, ಮಗು ವಿಮರ್ಶಾತ್ಮಕ ಅಂತ ಹೇಳಿದರೆ ಕ್ರಿಟಿಸೈಸ್ ಮಾಡೋದನ್ನು ಕಲೀಲಿ, ಆ ಪಾಠಕ್ಕೆ ಸಂಬಂಧಿತಪಟ್ಟಂತಹ ಇನ್ನೂ ಕೆಲವೊಂದು ವಿಚಾರವನ್ನು ಕಲೀಲಿ ಮಗು ಅನ್ನುವಂಥದ್ದೇ ಉದ್ದೇಶ ಆಗಿರುತ್ತೆ. ಹಾಗಾಗಿಯೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂದರೆ ಇವೆಲ್ಲ ಅಸೈನ್ಮೆಂಟ್ಗಳನ್ನು ಆಯಿತಾ ಈಗಾಗಲೇ ಈ ರಜದ ದಿನಗಳಲ್ಲಿ ಮುಗಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ 1 ತಿಂಗಳು ಬಿಟ್ಟರೆ ಮತ್ತೆ ನಿಮಗೆ ಇದು ಅಕ್ಟೋಬರಲ್ಲಿ ಸಂಪೂರ್ಣವಾಗಿ ಎಕ್ಸಾಮ್ ಬರೀತೀರಾ. ಅಕ್ಟೋಬರು, ನವಂಬರ್ 1 ತಿಂಗಳು ಬಿಟ್ಟರೆ ಮತ್ತೆ ಯೂನಿಟ್ ಟೆಸ್ಟು ಸ್ಟಾರ್ಟ್ ಆಗುತ್ತೆ ನಿಮಗೆ. ಹಾಗಾಗಿ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟು. ಇದ್ರ ಜೊತೆ ಮಿಡ್ ಟರ್ಮ್ ಎಕ್ಸಾಮ್ ಜೊತೆ ನಿಮ್ಮ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತಾರೆ. ಜೊತೆಗೆ ಅದನ್ನೆಲ್ಲ ನಿಮ್ಮ ಸ್ಟ್ಯಾಟ್ಸ್ ಅಂತ ಹೇಳ್ತೀವಿ, SATS ಅಂತ. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗಳನ್ನು, ನಿಮ್ಮ ಬರೆದಂಥ ಅಸೈನ್ಮೆಂಟ್ ಮಾರ್ಕ್ಸ್ಗಳನ್ನು, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮಾರ್ಕ್ಸ್ಗಳನ್ನು ಇವೆಲ್ಲ ಅಪ್ಲೋಡನ್ನು ಮಾಡ್ತಾರೆ. ಆನ್ಲೈನಲ್ಲಿ ಎಂಟ್ರಿ ಆಗುತ್ತೆ. ದಯವಿಟ್ಟು ಆ ಕೆಲಸವನ್ನು ಮಾಡಿ. ನೋಡಿ, ದೀರ್ಘ ಗದ್ಯಕ್ಕೂ ಹೋಗೋದಾದರೆ ನಾವು ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಬರಹವನ್ನು ಕುರಿತು ಒಂದು ಪ್ರಬಂಧವನ್ನು ರಚಿಸಿರಿ ಅಂತ ಇದೆ. ಇನ್ನೊಂದು ಕೃಷ್ಣೇಗೌಡನ ಆನೆ ಕಥೆಯಲ್ಲಿ ಆಗಿರುವ 5 ಜನರ ಸಾವಿಗೆ ಆನೆಯೇ ಕಾರಣವೇ? ಇದನ್ನು ಅಂತ ಹೇಳಿದರೆ ವಿಮರ್ಶೆ ಮಾಡಿ ಬರೆಯಿರಿ ಅಂತ. ಕೆಲವೊಮ್ಮೆ ಹೀಗಾಗ್ಬಿಡುತ್ತೆ ಕನ್ನಡ, ಆಯಿತಾ. ವಿಮರ್ಶಾತ್ಮಕ ಅಂತ ಈಗ ಬಂತು, ಆಯಿತಾ. ಅದನ್ನು ನಾವು ಕ್ರಿಟಿಸೈಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಹೌದಲ್ವಾ. ಕೃಷ್ಣೇಗೌಡನ ಆನೆ ಈ ದೀರ್ಘ ಗದ್ಯದಲ್ಲಿ ಬರುವ ಲೈನ್ ಮ್ಯಾನ್ ದುರ್ಗಪ್ಪ, ಹೌದಲ್ವ, ಫಾರೆಸ್ಟರ್ ನಾಗರಾಜ್, ಹೀಗೆ ಪೋಸ್ಟ್ಮ್ಯಾನ್ ಜಬ್ಬಾರ್,
ಹೀಗೆ ಬಹಳ ಜನ ಬರುವಂಥವರಿದ್ದಾರೆ. ಆತಂಕಗಳನ್ನು ವಿವರಿಸಿರಿ ಅಂತ ಇದೆ. ಆಯಿತಾ. ಸಮಾಜದಲ್ಲಿ ಮುಗ್ಧ ಜನರು ಹೇಗೆ ಶೋಷಣೆಗೆ ಒಳಪಡುತ್ತಾರೆ ಎಂಬುದನ್ನು ತೇಜಸ್ವಿ ಅವರು ಕೃಷ್ಣೇಗೌಡರ ಆನೆಯ ಮೂಲಕ ಹೇಗೆ ವಿಡಂಬರಿಸಿದ್ದಾರೆ ಇದರ ಬಗ್ಗೆ ಕೂಡ ಚರ್ಚಿಸಿ ಅಂತ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ನೋಡ್ಬೋದು ಕೆಳಗಡೆ ಒಂದು ಮೇಲ್ ಐ ಡಿ ಕಾಣುತ್ತಿದೆ. ಈ ಒಂದು ಮೇಲ್ ಐ ಡಿಯನ್ನು ಕೂಡ ಇದೇ ಶಿವು ಅವರು ತಮ್ಮ ಕ್ರಿಯೇಟಿವಿಟಿಯನ್ನು ಇದೇ ಒಂದು ವಾಲ್ಪೇಪರ್ ಮೇಲೆ ಪ್ರತಿಯೊಂದು ಕೂಡ ಹಾಕಿಕೊಟ್ಟಿದ್ದಾರೆ. ಧನ್ಯವಾದಗಳು ಕಣಪ್ಪ. ದೇವರು ಇದೇ ರೀತಿಯಾಗಿ ನಿಮಗೆ ಹೆಲ್ಪಿಂಗ್ ನೇಚರು ಬೆಳೀಲಿ. ನೋಡಿ, ನನ್ನ ಉದ್ದೇಶ ನನ್ನ ಯೂಟ್ಯೂಬ್ ಚಾನಲಿಂದ ಒಂದೇ, ಎಲ್ಲರೂ ಕೂಡ ಶೇರಿಂಗ್ ಹ್ಯಾಂಡ್ಸ್ಗಳಾಗಿ ನಾಳೆ ಸಮಾಜಕ್ಕೆ ಹೋದರೆ ಆಯಿತಾ. 90% ಜನರು ಏನಂತೀರ ಸರ್, ಸ್ವಾರ್ಥಿಗಳೇ ಸಿಗ್ತಾರೆ ನಿಮಗೆ. ಹಾಗಾಗಿ ವೈಕೋ ಮೊಹಮ್ಮದ್ ಬಶೀರ್ ತಮ್ಮ ಪಾಠದಲ್ಲಿ ಬರೆದಿದ್ದಾರೆ, ದ ವರ್ಲ್ಡ್ ಈಸ್ ಫುಲ್ ಆಫ್ ಈವಿಲ್ ಮೈ ಡಿಯರ್ ಚಿಲ್ಡ್ರನ್ ಅಂತ. ಪ್ರಪಂಚದಲ್ಲಿ ಈವಿಲ್ ವ್ಯಕ್ತಿಗಳು ಬಹಳ ಇದ್ದಾರೆ, ನೆನಪಿರಲಿ. ನೀವು ಒಳ್ಳೆಯವರು ಇರ್ಬೋದು, ಆದರೆ ಪಕ್ಕ ಇರೋನು ದುಶ್ಮನ್ ಕಿದರೆ ಅಂದರೆ ಬಗಲ್ ಮೇ ಹೈ ಅಂತೀವಿ. ಏನಿಯೋ, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ಇದಕ್ಕೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ನಮ್ಮ ಶಿವ ಅವರು ಕೂಡ ಇದಕ್ಕೆ ಕಳಿಸುತ್ತಿರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.